ಈ ಸರಿ ಕಪ್ ನಮ್ಮದೇ. ಇದು ಇಲ್ಲಿ ತನಕ ಆದಂಥ ಘೋಷಣೆ ಇವತ್ತೇನೋ ಸಾಕಾರ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಾಣ್ತಾ ಇದೆ. 18 ವರ್ಷಗಳ ಕನಸು, 18 ವರ್ಷಗಳ ಕನಸು ಇವತ್ತು ನನಸಾಗುತ್ತೆ ಅನ್ನುವಂಥ ವಿಶ್ವಾಸ. ಅಹಮದಾಬಾದ್ನ ಮೋದಿ ಸ್ಟೇಡಿಯಂನಲ್ಲಿ IPL ಫೈನಲ್ ಪಂದ್ಯ ಇವತ್ತು ಸಂಜೆ 7:30ಕ್ಕೆ. ಇಡೀ ದೇಶ ಕಾಯ್ತಾ ಇದೆ. ಕರ್ನಾಟಕದವರಂತೂ ಚಾತಕ ಪಕ್ಷಿಗಳ ರೀತಿಯಲ್ಲಿ ಕಾಯ್ತಾ ಇದ್ದಾರೆ. ಬನ್ನಿ ಮಾಲ್ತೇಶ್ ನಮ್ಮ ಜೊತೆಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾಲ್ತೇಶ್, ನೋಡ್ತಾ ಇದ್ದೀನಿ ಒಂದು ಕಡೆಗೆ ಏನು ಅಂತಂದರೆ ನೀವು ಕೂಡ ಅಲ್ಲಿ ಹೋಗಿದ್ದೀರಿ ಆ ಪಂದ್ಯ ನೋಡಲಿಕ್ಕೆ ಅಂತ. ಜೊತೆಗೆ ಏನು ಅಂದರೆ ಅಲ್ಲಿನ ಹುಚ್ಚು ಅಭಿಮಾನಿಗಳನ್ನು ನೋಡ್ತಾ ಇದ್ದೀವಿ. ಇಡೀ ದೇಶ ಕಾಯ್ತಾ ಇದೆ. ಜೊತೆಗೆ ಏನಂದರೆ ಕರ್ನಾಟಕದವರು ಕೂಡ ಭಾಳ ಆಸೆ ಕಣ್ಣುಗಳಿಂದ ಕಾಯ್ತಾ ಇದ್ದಾರೆ. ಈ ಸಾರಿ ಕಪ್ ನಮ್ಮದೇ ಅನ್ನುವಂಥ ವಿಶ್ವಾಸ, ಈ ಬಾರಿ ಆ ಕನಸು ನನಸಾಗೇ ಆಗುತ್ತೆ ಅಂತ ಜನ ಹೇಳ್ತಾ ಇದ್ದಾರೆ. ಏನಂತೀರಿ, ಅಲ್ಲಿನ ಸ್ಥಿತಿ ಹೆಂಗಿದೆ? ಖಂಡಿತ ರಂಗನಾಥ್ ಅವರೇ, ನೀವು ಹೇಳಿದಾಗೆ ಈ ಬಾರಿ ಇಡೀ RCB ಅಭಿಮಾನಿಗಳು ಕಪ್ ಈ ಬಾರಿ ಗೆಲ್ಲೇಬೇಕು ಅನ್ನುವಂತ ವಿಶ್ವಾಸ ಇದ್ದಾರೆ. ನಂಬರ್ಸ್ ಕೂಡ ನಾವು ನೋಡೋದಾದ್ರೆ ರಂಗನಾಥ್ ಅವರೇ, ನೀವು ಹೇಳಿದಾಗೆ 18 ವಿರಾಟ್ ಕೊಹ್ಲಿ ನಂಬರ್, 18 ಸೀಸನ್, ಆಮೇಲೆ ಇವತ್ತಿನ ಡೇಟ್ ಅನ್ನ ನಾವು ಕಂಪ್ಲೀಟ್ ಕೌಂಟ್ ಮಾಡಿದ್ರೆ ಇಯರ್ 18 ಬರುತ್ತೆ. ಇದೆಲ್ಲ ಅಭಿಮಾನಿಗಳಿಗೆ ಒಂದು ಲೆಕ್ಕಾಚಾರ ಹಾಕಿ ನಮ್ಗೆ ಕಪ್ಪು ಅನ್ನುವಂತ ಹೇಳುವಂತ ನಿಟ್ಟಿನಲ್ಲಿ ಒಂದು ವಿಶ್ವಾಸಕ್ಕೆ ಕಾರಣ ಆಗಿರುವಂತ ಅಂಶಗಳು. ಬಟ್ ರಂಗನಾಥ್ ಅವರು, ನಾನೀಗ ಸ್ಟೇಡಿಯಂ ಬಳಿನೇ ಇದ್ದೀನಿ. ಬಹಳ ಮಂದಿ ಬೆಳಿಗ್ಗೆಯಿಂದಾನೇ ಬಹಳ ಮಂದಿ, ಎಷ್ಟೋ ಮಂದಿ ಫ್ಲೈಟ್ ಹತ್ತು ಬಂದಿದ್ದಾರೆ, ಟ್ರೈನ್ ಹತ್ತು ಬಂದಿದ್ದಾರೆ. ಇಲ್ಲಿ ಕರ್ನಾಟಕದ ಹೊರಗಡೆ ಜಿಲ್ಲೆಗಳಲ್ಲಿ, ಹೊರಗಡೆ ರಾಜ್ಯಗಳಲ್ಲಿ ಇದ್ದಂತ ಮಂದಿ ಬಂದಿದ್ದಾರೆ. ಬಹಳಷ್ಟು ಮಂದಿ ಹತ್ರ ಟಿಕೆಟ್ ಇಲ್ಲ, ಆದ್ರೂ ಹೆಂಗೋ ಟಿಕೆಟ್ ಸಿಕ್ಬಿಡುತ್ತೆ. ಮೊದಲಿಗೆ ಗುಜರಾತಿಗೆ ಹೋಗೋಣ ಅನ್ನೋ ರೀತಿಯಾಗಿ ಬಂದಿದ್ದಾರೆ ರಂಗನಾಥ್. ಬಹಳ ಮಂದಿ RCB ಅಭಿಮಾನಿಗಳಂತೂ ಬಹಳ ಯಥೇಚ್ಛವಾಗಿ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಬಹುಶಃ ಈ ನರೇಂದ್ರ ಮೋದಿ ಸ್ಟೇಡಿಯಂನ ಸುಮಾರು ಒಂದು 3-4 ಕಿಲೋಮೀಟರ್ ದೂರದಿಂದನೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಜೆರ್ಸಿಗಳು ಮಾಡ್ತಾ ಇರೋದು, ಆಮೇಲೆ ಲೋಗೋ ಇರುವಂತ ಕ್ಯಾಪ್ ಗಳನ್ನ ಮಾಡ್ತಾ ಇರೋದು, ಜನ ಹುಚ್ಚು ಅಭಿಮಾನಿಗಳು ರೋಡ್ ನಲ್ಲಿ ಕುಣಿತಾ ಇರೋದು, ಜಯಘೋಷಗಳನ್ನ ಕೂಗ್ತಾ ಇರೋದು, ಟ್ಯಾಟುಗಳನ್ನ ಹಾಕೊಂಡ್ ಬಂದಿರುವಂತ ಮಂದಿ ಬಹಳ ಕಲರ್ಫುಲ್ ಆಗಿ ಕಂಡು ಬರ್ತಾ ಇದೆ. ಅಂದ್ರೆ RCB ಅಂದ್ರೆ ಕೇವಲ ಕರ್ನಾಟಕ, ಬೆಂಗಳೂರು ಮಾತ್ರ ಅಲ್ಲ. RCB ಪಂದ್ಯ ಎಲ್ಲೇ ನೋಡಿದ್ರು ಅದರಲ್ಲೂ ಓಕೆ ಮಾಲ್ತೇಶ್, ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ನೋಡಿ, ನಾವು ನೋಡ್ತಾ ಇದ್ದೀವಿ ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ಕಾಯ್ತಾ ಇದ್ದಾರೆ ಅಂತ.